ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಆರೋಗ್ಯ ಯೋಗ, ಮಾನವನ ಶರೀರ ರಚನಾಶಾಸ್ತ್ರ ಈ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಆರೋಗ್ಯ ಯೋಗ. ಮಾನವನ ಶರೀರವು ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಅವುಗಳೆಂದರೆ ಪೃಥ್ವಿ, ತೇಜ, ವಾಯು, ಆಕಾಶ. ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಇವುಗಳು ಶರೀರದಲ್ಲಿರುವ ಎಲ್ಲ ಅಂಗಾಂಗಗಳ ರಚನೆಗೆ ಕಾರಣವಾಗಿರುವುದಲ್ಲದೆ ಅವುಗಳ ಕ್ರಿಯೆಗಳಿಗೂ ಕೂಡ ಕಾರಣವಾಗಿದೆ. ಶರೀರವು ದೋಷ, ಧಾತು ಮತ್ತು ಮಲಗಳ ಒಕ್ಕೂಟ. ದೋಷಗಳು 3. ಅವುಗಳನ್ನು ತ್ರಿದೋಷಗಳೆನ್ನುವರು. ಅವುಗಳು ಶರೀರದ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಿಸುವುದಲ್ಲದೆ ಮಾನವನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದೆ. ಇವುಗಳು ದೇಹದ ಎಲ್ಲಾ ಭಾಗಗಳಲ್ಲೂ ವ್ಯಾಪಿಸಿಕೊಂಡಿದ್ದು ಸದಾಕಾಲ ಕಾರ್ಯನಿರತವಾಗಿರುತ್ತವೆ. ಇವುಗಳ ಪೈಕಿ ವಾತದೋಷವು ಆಕಾಶ ಮತ್ತು ವಾಯು ತತ್ವದಿಂದ, ಪಿತ್ತದೋಷವು ಅಗ್ನಿ ತತ್ವದಿಂದ ಹಾಗೂ ಕಫದೋಷವು ಪೃಥ್ವಿ ಮತ್ತು ಜಲತತ್ವದಿಂದ ಉತ್ಪನ್ನವಾಗುತ್ತದೆ. ತ್ರಿದೋಷಗಳ ಸ್ಥಾನಗಳು ಮತ್ತು ಪ್ರಮುಖ ಕಾರ್ಯಗಳು ಈ ರೀತಿ ಇವೆ. ವಾತ, ಪಿತ್ತ, ಕಫ. ವಾತ ಹೊಕ್ಕಳಿನ ಕೆಳಗಿನ ಪ್ರದೇಶ, ಚಲನೆ, ಮಲಮೂತ್ರ ವಿಸರ್ಜನೆ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಕಾರ್ಯಗಳು. ಪಿತ್ತ ಹೊಕ್ಕಳು ಮತ್ತು ಎದೆಯ ಮಧ್ಯದ ಹೊಟ್ಟೆಯ ಪ್ರದೇಶ, ದೇಹದ ಉಷ್ಣತೆಯನ್ನು ಕಾಪಾಡುವುದು, ಹಸಿವು, ಬಾಯಾರಿಕೆ, ಜೀರ್ಣಕ್ರಿಯೆ ಮುಂತಾದ ಕೆಲಸಗಳ ಜೊತೆಗೆ ಕೋಪದ್ವೇಷ, ಅಸೂಯೆಗಳಂತಹ ಮಾನಸಿಕ ಕ್ರಿಯೆಗಳು. ಕಫ ಎದೆ ಮತ್ತು ಮೇಲಿನ ಪ್ರದೇಶ, ಚಂಚಲತೆ ಮತ್ತು ಜಡತ್ವದಂತಹ ಮಾನಸಿಕ ಕ್ರಿಯೆಗಳು ಇವುಗಳ ವ್ಯಾಪ್ತಿಯಲ್ಲಿ ಬರುತ್ತದೆ. ಧಾತುವೆಂದರೆ ಶರೀರದಲ್ಲಿ ನಡೆಯಬೇಕಾದ ಕೆಲಸಗಳನ್ನು ಮಾಡಿ ಶರೀರದ ಬೆಳವಣಿಗೆ ಹಾಗೂ ನೆಮ್ಮದಿಗೆ ಕಾರಣವಾಗಿರುವವು. ಅವುಗಳು 7 ಬಗೆ. ಅವುಗಳೆಂದರೆ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ, ಆರ್ತವ. ರಸ ಇದರಲ್ಲಿ ಶರೀರದಲ್ಲಿ ಜೀರ್ಣವಾದ ಆಹಾರದಿಂದ ಹೀರಿಕೊಳ್ಳಲಾದ ಪೋಷಕಾಂಶಗಳು ಇದ್ದು ಉಳಿದ ಎಲ್ಲಾ ಧಾತುಗಳಿಗೆ ಈ ಪೋಷಕಾಂಶಗಳನ್ನು ಒದಗಿಸುತ್ತದೆ. ರಕ್ತ ಇದು ನಮ್ಮ ದೇಹದಲ್ಲಿ ಹರಿಯುತ್ತಿರುವ ಜೀವನದಿ. ಜೀವಾಣುಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಆಮ್ಲಜನಕವನ್ನು ನೀಡಿ ಜೀವಿಗಳ ಜೀವವೇ ಆಗಿದೆ. ಮಾಂಸ ಇದು ದೇಹದ ಅವಯವಗಳ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಶರೀರದ ಬಲವನ್ನು ನಿರ್ಧರಿಸುವುದಲ್ಲದೆ ಕೀಲುಗಳನ್ನು ಚಲಿಸಲು ಕಾರಣವಾಗಿದೆ. ಮೇಧಸ್ಸು ಶರೀರದ ಸ್ನಿಗ್ಧತೆಯನ್ನು ಕಾಪಾಡಿಕೊಂಡು ದೇಹದಲ್ಲಿ ಶಕ್ತಿಯ ಮೂಲವಾಗಿದೆ. ಅಸ್ಥಿ ಶರೀರದ ಮೂಲ ರಚನೆಗೆ ಕಾರಣವಾಗಿದೆ ಹಾಗೂ ದೇಹದ ಆಕಾರವನ್ನು ಕಾಪಾಡುವಲ್ಲಿ ಮತ್ತು ಮೃದು ಅಂಗಾಂಗಗಳಿಗೆ ರಕ್ಷಣೆ ಕೊಡುವಲ್ಲಿ ಪ್ರಮುಖವಾಗಿದೆ. ಮಜ್ಜ ಮೂಳೆಯೊಳಗಿರುವ ಖಾಲಿ ಜಾಗವನ್ನು ತುಂಬಿ ನರಮಂಡಲದ ರಚನೆಗೆ ಕಾರಣವಾಗಿದೆ. ಶುಕ್ರ ಮತ್ತು ಆರ್ತವ ಇದು ಪ್ರಜನನ ಕ್ರಿಯೆಗೆ ಬಹಳ ಮುಖ್ಯವಾದ ಅಂಶವಾಗಿದೆ. ಮಲವೆಂದರೆ ಶರೀರದಿಂದ ಹೊರದೂಡಲ್ಪಡಬೇಕಾದ ವಸ್ತುಗಳು. ಇವುಗಳಲ್ಲಿ 3 ಬಗೆ: ಮೂತ್ರ, ಪುರೀಷ ಮತ್ತು ಸ್ವೇದ. ಅಂದರೆ ಮೂತ್ರ, ಮಲ ಮತ್ತು ಬೆವರು. ನಾವು ಸೇವಿಸಿದ ಆಹಾರವು ಜೀರ್ಣಗೊಂಡು ಸಾರಭಾಗ ಮತ್ತು ಕಿಟ್ಟಭಾಗವಾಗಿ ಪರಿವರ್ತನೆಯಾಗುತ್ತದೆ. ಸಾರಭಾಗವು ಶರೀರದ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾಗಿರುವ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಕಿಟ್ಟಭಾಗದಲ್ಲಿ ಅವಶ್ಯಕತೆ ಇಲ್ಲದ ತ್ಯಾಜ್ಯ ವಸ್ತುಗಳಿರುತ್ತವೆ. ಇದು ಕಾಲಕಾಲಕ್ಕೆ ಶರೀರದಿಂದ ಹೊರ ಹೋಗಲೇಬೇಕು. ಇಲ್ಲದಿದ್ದರೆ ಅವು ಶರೀರದಲ್ಲೇ ಉಳಿದು ರೋಗವನ್ನು ಉತ್ಪನ್ನ ಮಾಡುತ್ತವೆ. ಆದುದರಿಂದ ರೋಗಗಳ ಉತ್ಪನ್ನ ಮಾಡುವಲ್ಲಿ ಹಾಗೂ ಅದನ್ನು ಹರಣ ಮಾಡುವಲ್ಲಿ ಮಲಗಳು ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತವೆ. ಆರೋಗ್ಯವೆಂದರೆ ದೋಷಗಳು ಸಮವಾಗಿರುವುದು, ಅರ್ಥಾತ್
ದೋಷ ಸಾಮ್ಯ ಮತ್ತು ರೋಗವೆಂದರೆ ದೋಷಗಳಲ್ಲಿನ ಏರುಪೇರು, ಅರ್ಥಾತ್ ದೋಷ ವೈಷಮ್ಯ. ಆರೋಗ್ಯದ ಬಗ್ಗೆ ಆಯುರ್ವೇದದಲ್ಲಿನ ಸೊಗಸಾದ ಸೂತ್ರ ಹೀಗಿದೆ: ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನಾತ್ಮೇಂದ್ರಿಯಮನಃ ಸ್ವಸ್ಥ ಇತ್ಯಭಿಧೀಯತೆ. ತ್ರಿದೋಷಗಳು ಸಮನಾಗಿರುವಂತೆ, ಶರೀರದಲ್ಲಿನ ಅಗ್ನಿಯು ಒಂದೇ ತೆರನಾಗಿರುವಂತೆ, ಧಾತುಗಳು ಮತ್ತು ಮಲಗಳು ಏರುಪೇರಿಲ್ಲದಂತೆ ಕೆಲಸ ಮಾಡುವಂತಾಗಿ, ಇಂದ್ರಿಯಗಳು ಮನಸ್ಸು ನೆಮ್ಮದಿಯಿಂದ ಇರುವಂತಾದರೆ ಅದೇ ಆರೋಗ್ಯ. ಈ ದೇಹಕ್ಕೆ ರೋಗ ಬರುವುದು ಹೇಗೆ, ರೋಗ ಬೇರೂರುವುದು ಹೇಗೆ ಮತ್ತು ರೋಗವನ್ನು ದೇಹದಿಂದ ತೊಲಗಿಸುವ ಬಗೆ ಹೇಗೆ ಎಂಬುದನ್ನು ತಿಳಿಯಬೇಕಾದರೆ ಶರೀರದ ಸ್ವರೂಪ ಮತ್ತು ಅದರ ಸ್ವಭಾವಗಳನ್ನು ಅರಿಯಬೇಕಾಗುತ್ತದೆ. ಇವೆರಡನ್ನು ಅರಿಯಬೇಕಾದರೆ ಶರೀರದ ರಚನೆ ಮತ್ತು ಅದರ ಕೆಲಸವನ್ನು ತಿಳಿದಿರಲೇಬೇಕು. ಆದ್ದರಿಂದ ಮಾನವನ ಶರೀರದ ರಚನೆ, ಅದರ ಕಾರ್ಯವೈಖರಿ ಈ ಬಗ್ಗೆ ಅರಿತುಕೊಳ್ಳಲು ಪ್ರಯತ್ನಿಸೋಣ. ಶರೀರ ರಚನಾಶಾಸ್ತ್ರ. ಸೃಷ್ಟಿಯ ಅದ್ಭುತಗಳಲ್ಲೊಂದು ನಮ್ಮ ಶರೀರ. ಇದೊಂದು ಸ್ವಯಂಚಾಲಿತ ಯಂತ್ರ. ದೇಹದಲ್ಲಿರುವ ವಿವಿಧ ಅಂಗಾಂಗಗಳ ಕಾರ್ಯವೈಖರಿಯ ಬಗ್ಗೆ ಅಧ್ಯಯನ ಮಾಡಿದಾಗ ಅವುಗಳು ಎಷ್ಟು ಅದ್ಭುತ ರೀತಿಯಲ್ಲಿ ರಚನೆಯಾಗಿವೆ ಎಂದು ತಿಳಿದಾಗ ನಮಗೆ ಆಶ್ಚರ್ಯವಾಗುವುದಲ್ಲದೆ ಅವುಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಯಲು ಆಸಕ್ತಿ ಮೂಡುತ್ತದೆ. ಆದ್ದರಿಂದಲೇ ಶರೀರ ರಚನಾಶಾಸ್ತ್ರವು ಒಂದು ಆಕರ್ಷಣೆಯ ವಿಷಯವಾಗಿಯೇ ಉಳಿದಿದೆ. ಶರೀರ ರಚನಾಶಾಸ್ತ್ರವು ಮನುಷ್ಯನ ದೇಹ, ಮೂಳೆಗಳು, ಸ್ನಾಯುಗಳು, ಹೃದಯ, ಮೆದುಳು ಇನ್ನೂ ಮುಂತಾದ ಅಂಗಭಾಗಗಳ ರೂಪ ರಚನೆಗಳನ್ನು ಅಭ್ಯಾಸ ಮಾಡುವುದಾಗಿದೆ. ಶರೀರ ಕ್ರಿಯಾಶಾಸ್ತ್ರವು ಜೀವಂತ ವಸ್ತುಗಳಲ್ಲಿ ಜರುಗುವ ಕ್ರಿಯೆಗಳಿಗೆ ಸಂಬಂಧಿಸಿದ ವಿಜ್ಞಾನ. ನಮ್ಮ ಶರೀರದ ಬಗ್ಗೆ ತಿಳುವಳಿಕೆ ಹೆಚ್ಚಿದಂತೆ ಅಂಗಾಂಗಗಳ ರೂಪ ರಚನೆಗಳ ಬಗ್ಗೆ ಅಭ್ಯಾಸ ಮಾಡಿದಂತೆ ಅವುಗಳನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳುವ ವಿಧಾನಗಳು ನಮಗೆ ತಿಳಿಯುತ್ತವೆ. ಆಗ ಆರೋಗ್ಯವೇ ಭಾಗ್ಯ ಎಂಬ ಮಾತು ಅರ್ಥಪೂರ್ಣವಾಗುತ್ತದೆ. ಬೆನ್ನು ಮೂಳೆ. ಪ್ರಾಣಿಗಳಿಗಿಂತ ಮನುಷ್ಯ ಭಿನ್ನವಾದ ನೇರವಾದ ನಿಲುವು ಹೊಂದಿದ್ದಾನೆ. ಬೆನ್ನುಗಂಬವು ಭೂಮಿಗೆ ಲಂಬವಾಗಿದ್ದು ಮುಂಡಕ್ಕೆ ಆಧಾರವಾಗಿದೆ. ಇದು 33 ಉಂಗುರಾಕೃತಿಯ ಮೂಳೆಗಳನ್ನೊಳಗೊಂಡಿದೆ. ದೇಹದ ಇತರ ಎಲ್ಲಾ ಮೂಳೆಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೆನ್ನು ಮೂಳೆಗಳಿಗೆ ಜೋಡಣೆಯಾಗಿವೆ. ಬೆನ್ನುಗಂಬದ ಮೂಲಕ ಮೆದುಳು ಬಳ್ಳಿ ಹಾದು ಹೋಗುವುದರಿಂದ ಅದಕ್ಕೆ ರಕ್ಷಣೆಯನ್ನು ಒದಗಿಸಿದೆ. ಬೆನ್ನುಗಂಬದ ಮೊದಲ 7 ಮೂಳೆಗಳು ಕತ್ತಿನ ಭಾಗದಲ್ಲೂ, 12 ಮೂಳೆಗಳು ಎದೆಯ ಭಾಗದಲ್ಲೂ ಮತ್ತು 5 ಮೂಳೆಗಳು ಸೊಂಟದ ಭಾಗದಲ್ಲಿವೆ. ಉಳಿದ ಮೂಳೆಗಳು ಅದರ ಕೆಳಗೆ ಸೇರಿ ಕೀಲ್ಗುಳಿಯ ಭಾಗದಲ್ಲಿದೆ. ಬೆನ್ನು ಮೂಳೆಗಳ ನಡುವೆ ಮೃದುವಾದ ತೆಳುವಾದ ಮೂಳೆಯಷ್ಟು ಗಟ್ಟಿಯಿಲ್ಲದ ತಟ್ಟೆಗಳಿರುತ್ತವೆ. ಅವುಗಳನ್ನು ಡಿಸ್ಕ್ ಎಂದು ಕರೆಯುತ್ತಾರೆ. ಆದುದರಿಂದ ಇಡೀ ಬೆನ್ನುಗಂಬ ಸ್ಪ್ರಿಂಗ್ನಂತೆ ಬಾಗಬಲ್ಲದು. ಬೆನ್ನು ಮೂಳೆಗಳ ಮೂಲಕ ಹಾದು ಹೋಗಿರುವ ಮೆದುಳು ಬಳ್ಳಿಯಿಂದ 31 ಜೊತೆ ಬೆನ್ನು ನರಗಳು ಹೊರಡುತ್ತವೆ. ಈ ನರಗಳ ಮೂಲಕ ಇಡೀ ದೇಹದ ರಚನೆಯ ಮಾಹಿತಿ ಮೆದುಳು ಬಳ್ಳಿಗೆ ಸೇರಿ ಅಲ್ಲಿಂದ ಮೆದುಳಿಗೆ ತಲುಪುತ್ತದೆ. ಇದೇ ರೀತಿ ಮೆದುಳು ನೀಡುವ ಸಂದೇಶಗಳು ಅವುಗಳ ಮೂಲಕ ಸ್ನಾಯುಗಳಿಗೆ ತಲುಪಿ ಅದರ ನಿರ್ದೇಶನಗಳಿಗೆ ಅನುಗುಣವಾಗಿ ಅವು ಕೆಲಸ ಮಾಡುತ್ತವೆ. ಬೆನ್ನು ಮೂಳೆಗಳ ಮಧ್ಯೆ ಇರುವ ತಟ್ಟೆಗಳು ಹಿಂದೆ ಮುಂದೆ ಸರಿದು ಆ ಜಾಗದಿಂದ ಹೊರಡುವ ನರಗಳಿಗೆ ಒತ್ತಡ ಹಾಕಿ ಹಾನಿಯನ್ನುಂಟು ಮಾಡಬಹುದು. ವಯಸ್ಸಿನಿಂದಾಗಿ ತಟ್ಟೆಗಳು ಸವೆದು ಬೆನ್ನು ಮೂಳೆಗಳ ನಡುವಿನ ಅಂತರ ಕಡಿಮೆಯಾಗಿ ಒಂದು ಮೂಳೆಯ ಮೇಲೆ ಮತ್ತೊಂದು ಮೂಳೆ ಕುಳಿತು ನರಗಳ ಮೇಲೆ ಒತ್ತಡ ಬೀಳುವ ಸಾಧ್ಯತೆ ಇದೆ. ಮೇಲಿಂದ ಧುಮುಕಿದಾಗಲೂ ಈ ರೀತಿ ತಟ್ಟೆಗಳು ಸರಿಯುವ ಸಾಧ್ಯತೆ ಇದೆ. ಆಗ ಕತ್ತು ಹಿಡಿದುಕೊಂಡು ವಿಪರೀತ ನೋವು ಉಂಟಾಗಿ ಕತ್ತನ್ನು ಹಿಂದೆ ಮುಂದೆ ಆಡಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಇದಕ್ಕೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಎಂದು ಹೆಸರು. ಈ ಸಂದರ್ಭದಲ್ಲಿ ಮಲಗುವಾಗ ದಿಂಬನ್ನು ಉಪಯೋಗಿಸಬಾರದು. ರೋಗಿಯನ್ನು ಅಂಗಾತ ಮಲಗಿಸಿ ಪಟ್ಟಿಯಿಂದ ತಲೆಯನ್ನು ಎಳೆದು
ಭಾರ ಹಾಕಿ ಟ್ರಾಕ್ಷನ್ ಚಿಕಿತ್ಸೆ ಮಾಡಬಹುದು. ಹೃದಯ ದೇಹದ ವಿವಿಧ ಅಂಗಾಂಗಗಳಲ್ಲಿ ಹೃದಯ ಅತ್ಯಂತ ಪ್ರಮುಖವಾದುದು. ತಾಯಿಯ ಗರ್ಭದಲ್ಲಿ ಭ್ರೂಣದ ಹಂತದಲ್ಲಿ ಮಿಡಿದುಕೊಳ್ಳಲು ಪ್ರಾರಂಭಿಸುವ ಹೃದಯ ಪ್ರತಿ ನಿಮಿಷಕ್ಕೆ 60ರಿಂದ 70 ಸಲ ಮಿಡಿಯುತ್ತದೆ. ದೇಹದಲ್ಲಿರುವ 5ರಿಂದ 6 ಲೀಟರ್ ರಕ್ತವನ್ನು ಪ್ರತಿ ನಿಮಿಷಕ್ಕೊಮ್ಮೆ ತಿರುವಿ ಹಾಕುತ್ತದೆ. ಹೃದಯದ ಆಕಾರವು ಕಮಲದ ಮೊಗ್ಗಿನಂತಿದೆ. ಇದು ಎದೆಯ ಗೂಡಿನ ಮಧ್ಯಭಾಗದಲ್ಲಿದ್ದು ಸ್ವಲ್ಪ ಎಡಭಾಗಕ್ಕೆ ಬಾಗಿರುತ್ತದೆ. ಇದರ ಎರಡೂ ಬದಿಗಳಲ್ಲಿ ಶ್ವಾಸಕೋಶಗಳಿವೆ. ಹೃದಯದಲ್ಲಿ 4 ಕೋಣೆಗಳಿವೆ. ಮೇಲಿನ 2 ಕೋಣೆಗಳಿಗೆ ಹೃತ್ಕರ್ಣಗಳೆಂದು, ಕೆಳಗಿನ 2 ಕೋಣೆಗಳಿಗೆ ಹೃತ್ಕುಕ್ಷಿಗಳೆಂದು ಹೆಸರು. ಹೃತ್ಕರ್ಣಗಳು ರಕ್ತವನ್ನು ಸಂಗ್ರಹಿಸಿದರೆ ಹೃತ್ಕುಕ್ಷಿಗಳು ರಕ್ತವನ್ನು ಹೊರತಳ್ಳುತ್ತವೆ. ಹೃದಯದಲ್ಲಿ 4 ಕವಾಟಗಳಿದ್ದು ಅತ್ಯಂತ ಕಡಿಮೆ ಸಮಯದಲ್ಲಿ ತೆರೆದುಕೊಂಡು ಮತ್ತೆ ಮುಚ್ಚಿಕೊಳ್ಳುತ್ತವೆ. ಹೃದಯವು ದೇಹಾದ್ಯಂತ ರಕ್ತ ಸಂಚರಿಸುವಂತೆ ಮಾಡುವ ಯಂತ್ರದಂತೆ ಕೆಲಸ ಮಾಡುತ್ತದೆ. ಇಡೀ ದೇಹಕ್ಕೆ ರಕ್ತವನ್ನು ಪೂರೈಸುವ ಹೃದಯದ ಸ್ನಾಯುಗಳ ಪೋಷಣೆಗೂ ರಕ್ತ ಅತ್ಯವಶ್ಯಕ. ಇದನ್ನು ಕಿರೀಟ ಧಮನಿಗಳು ಅಥವಾ ಕರೋನರಿ ಆರ್ಟರಿ ಪೂರೈಸುತ್ತದೆ. ಈ ಕಿರೀಟ ಧಮನಿಗಳು ಅಥವಾ ಅವುಗಳ ಶಾಖೆಗಳ ಮಾರ್ಗದಲ್ಲಿ ಅಡೆತಡೆಯುಂಟಾದಾಗ ಹೃದಯದ ಮಾಂಸಖಂಡಗಳಿಗೆ ರಕ್ತದ ಪೂರೈಕೆ ಕಡಿಮೆಯಾಗುತ್ತದೆ. ಆಗ ಅದು ನೋವಿನಿಂದ ಕೂಗುವ ಕರೆಯೇ ಹೃದಯಾಘಾತ. ರಕ್ತದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗುವುದು, ಧೂಮಪಾನ, ವಯಸ್ಸಿನಿಂದ ರಕ್ತನಾಳಗಳಲ್ಲಾಗುವ ಬದಲಾವಣೆಗಳು, ಸ್ಥೂಲ ಶರೀರ ಹಾಗೂ ಮಾನಸಿಕ ಒತ್ತಡಗಳು ಹೃದಯಾಘಾತಕ್ಕೆ ಕಾರಣವಾಗಿವೆ. ಹೃದಯಾಘಾತದಿಂದ ತಪ್ಪಿಸಿಕೊಳ್ಳಲು ಧೂಮಪಾನ ಮತ್ತು ಮದ್ಯಪಾನಗಳನ್ನು ನಿರೋಧ ಮಾಡಬೇಕು. ಆತಂಕ, ಆತುರ ಮತ್ತು ಅತ್ಯಂತ ಶ್ರಮದಾಯಕ ಕೆಲಸಗಳನ್ನು ಕಡಿಮೆ ಮಾಡಿ ವ್ಯಾಯಾಮ ಅಥವಾ ಯೋಗಾಸನಗಳ ಮೂಲಕ ದೇಹದ ತೂಕವನ್ನು ಇಳಿಸಿ ಮನಸ್ಸಿನ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಶವಾಸನ ಹೃದಯದ ಕಾಯಿಲೆಗಳಿಗೆ ಅತ್ಯುತ್ತಮ ಆಸನ. ಪದ್ಮಾಸನ, ಸೂರ್ಯ ನಮಸ್ಕಾರ ಮುಂತಾದವುಗಳು ಉಪಯುಕ್ತ ಆಸನಗಳಾಗಿವೆ. ರಕ್ತದ ಏರೊತ್ತಡ ರಕ್ತನಾಳಗಳಲ್ಲಿ ಪ್ರವಹಿಸುವ ರಕ್ತ ಸದಾಕಾಲ ರಕ್ತನಾಳಗಳ ಮೇಲೆ ಒತ್ತಡವನ್ನು ಬೀರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ರಕ್ತದ ಒತ್ತಡವಿರುತ್ತದೆ. ರಕ್ತದ ಒತ್ತಡವಿಲ್ಲದಿದ್ದರೆ ಶರೀರದಲ್ಲಿ ರಕ್ತ ಪರಿಚಲನೆಯೇ ಆಗುವುದಿಲ್ಲ. ಈ ಒತ್ತಡ ಒಂದು ಮಿತಿಯನ್ನು ಮೀರಿದರೆ ಅದಕ್ಕೆ ರಕ್ತದ ಏರೊತ್ತಡ ಎಂದು ಹೆಸರು. ರಕ್ತದ ಒತ್ತಡವು ಹೃದಯದ ಬಡಿತ ವೇಗ, ಹೃದಯದಿಂದ ಬರುತ್ತಿರುವ ರಕ್ತದ ಪ್ರಮಾಣದ ಮೇಲೆ ಅವಲಂಬಿಸಿರುತ್ತದೆ. ಹೃದಯದ ಬಡಿತ ವೇಗ ಹೆಚ್ಚಿದಂತೆ ರಕ್ತದೊತ್ತಡವೂ ಕೂಡ ಹೆಚ್ಚಾಗುತ್ತದೆ. ಬಡಿತದ ವೇಗ ಕಡಿಮೆಯಾದಂತೆ ರಕ್ತದೊತ್ತಡವೂ ಕಡಿಮೆಯಾಗುತ್ತದೆ. ಆದ್ದರಿಂದ ಗರಿಷ್ಠ ಮತ್ತು ಕನಿಷ್ಠ ಎಂಬ 2 ರೀತಿಯ ರಕ್ತದೊತ್ತಡಗಳುಂಟು. ಗರಿಷ್ಠವನ್ನು ಸಿಸ್ಟೋಲಿಕ್ ಪ್ರೆಷರ್ ಎಂದು, ಕನಿಷ್ಠವನ್ನು ಡಿಯಾಸ್ಟೋಲಿಕ್ ಪ್ರೆಷರ್ ಎಂದು ಕರೆಯುವರು. ಸಾಮಾನ್ಯವಾಗಿ ಆರೋಗ್ಯವಂತ ವಯಸ್ಕರಲ್ಲಿ ರಕ್ತದ ಒತ್ತಡವು 140ರಿಂದ 85 ಮಿಲಿಮೀಟರ್ ಪಾದರಸ ಇರುತ್ತದೆ. ಎಳೆಯ ವಯಸ್ಸಿನಲ್ಲಿರುವ ರಕ್ತದ ಒತ್ತಡದ ಮಟ್ಟ ಕಡಿಮೆ ಇದ್ದು ವಯಸ್ಸಾದಂತೆ ಹೆಚ್ಚುತ್ತಾ ಹೋಗುತ್ತದೆ. ಯಾವುದೇ ವೈದ್ಯರು ಒಬ್ಬ ರೋಗಿಯನ್ನು ಒಂದು ಬಾರಿ ಪರೀಕ್ಷೆಯನ್ನು ಮಾಡಿದಾಗಲೇ ರಕ್ತದ ಏರೊತ್ತಡ ಇದೆ ಎಂದು ಹೇಳಲು ಸಾಧ್ಯವಿಲ್ಲ. ಅದು ರೋಗಿಯ ಅಂದಿನ ಮಾನಸಿಕ ಸ್ಥಿತಿಯ ಮೇಲೆ ಅವಲಂಬಿಸಿರುತ್ತದೆ. ಆದುದರಿಂದ ರೋಗಿಯ ರಕ್ತದೊತ್ತಡವನ್ನು ಕೆಲವು ದಿನಗಳ ಬಳಿಕ 2-3 ಬಾರಿ ಪರೀಕ್ಷೆ ಮಾಡಿ ನೋಡಲೇಬೇಕು. ಹಾಗೆ ಪರೀಕ್ಷೆ ಮಾಡಿದ ನಂತರವೂ ರಕ್ತದ ಒತ್ತಡವು 140ರಿಂದ 85 ಮಿಮಿಗಳಿಗಿಂತ ಹೆಚ್ಚಾಗಿದ್ದರೆ ಆತನಿಗೆ ರಕ್ತದ ಏರೊತ್ತಡ ಇದೆ ಎಂದು ಹೇಳಬಹುದು. ರಕ್ತದ ಏರೊತ್ತಡ ಇದೆ ಎಂದು ರೋಗಿಗೆ ಮೊದಲ ಬಾರಿ ತಿಳಿದಾಗ ಅವನು ಗಾಬರಿಗೊಳಗಾಗುತ್ತಾನೆ. ರಕ್ತದೊತ್ತಡವು ವಂಶ ಪಾರಂಪರ್ಯವಾಗಿ ಬರಬಹುದು. ಸ್ಥೂಲದೇಹಿಗಳಲ್ಲಿ, ಊಟದಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿರುವವರಲ್ಲಿ, ಸಕ್ಕರೆ ಕಾಯಿಲೆ ಇರುವವರಲ್ಲಿ ಇದರ ಸಾಧ್ಯತೆ ಹೆಚ್ಚು. ಗರ್ಭಧಾರಣೆ, ಗರ್ಭ ನಿರೋಧದ ಮಾತ್ರೆಗಳ ಸೇವನೆ ಇವುಗಳೂ ಕೂಡ ರಕ್ತದ ಏರೊತ್ತಡಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ರಕ್ತದ ಏರೊತ್ತಡವಿದ್ದಾಗಲೂ ಯಾವ ಲಕ್ಷಣಗಳು ಗೋಚರಿಸುವುದಿಲ್ಲ ಅಥವಾ
ನಮಗೆ ರಕ್ತದೊತ್ತಡವಿದೆ ಎನ್ನುವ ಶಂಕೆಯನ್ನು ಹೊಂದಿರುವುದಿಲ್ಲ. ಕೆಲವೊಮ್ಮೆ ತಲೆನೋವು, ತಲೆ ಸುತ್ತುವುದು, ಸ್ವಲ್ಪ ನಡೆದಾಗಲೂ ಮೇಲುಬ್ಬಸ ಅಥವಾ ಕಣ್ಣು ಕತ್ತಲೆ ಬರುವುದು ಇವು ಸಾಮಾನ್ಯ ಲಕ್ಷಣಗಳಾಗಿವೆ. ನಿತ್ಯ ಊಟದಲ್ಲಿ ಉಪ್ಪಿನ ಅಂಶವನ್ನು ಕಡಿಮೆ ಮಾಡಬೇಕು. ಸ್ಥೂಲ ದೇಹದವರು ಆಹಾರದಲ್ಲಿ ಜಿಡ್ಡಿನ ಅಂಶವನ್ನು ಕಡಿಮೆಗೊಳಿಸಿ ಮಿತಾಹಾರ ಸೇವಿಸಿ ತೂಕವನ್ನು ಕಡಿಮೆ ಮಾಡಬೇಕು. ಜೊತೆಗೆ ನಿತ್ಯ ವ್ಯಾಯಾಮ, ಯೋಗಾಸನ ಅಭ್ಯಾಸ ಮಾಡಬೇಕು. ರಕ್ತದೊತ್ತಡವನ್ನು ಕಡಿಮೆಗೊಳಿಸಲು ದೈನಂದಿನ ವ್ಯವಹಾರಗಳಲ್ಲಿನ ಗೋಜಲು, ಗೊಂದಲ, ಮಾನಸಿಕ ಬಿಕ್ಕಟ್ಟುಗಳಿಂದ ಹೊರಬಂದು ಆಹಾರ ವಿಹಾರಗಳಲ್ಲಿ ಸಂಯಮವನ್ನು ಸಾಧಿಸಿ ಮನಸ್ಸನ್ನು ಶಾಂತಗೊಳಿಸಬೇಕು. ಈ ನಿಟ್ಟಿನಲ್ಲಿ ಶವಾಸನವು ಬಹಳ ಉಪಯುಕ್ತವಾದುದು. ಶವಾಸನದಲ್ಲಿ ನಮ್ಮ ಹತೋಟಿಗೊಳಪಡಿಸುವ ಉಸಿರಾಟ ಮತ್ತು ಏಕಾಗ್ರತೆ ಮನಸ್ಸನ್ನು ಶಾಂತಗೊಳಿಸಿ ನರಮಂಡಲವನ್ನು ಸಾಂತ್ವನಗೊಳಿಸುತ್ತದೆ. ಇದರ ಜೊತೆಗೆ ಜಾನು ಶೀರ್ಷಾಸನ, ಪಶ್ಚಿಮೋತ್ತಾನಾಸನ, ತ್ರೈಂಗ ಮುಖೈಕ ಪಾದ ಪಶ್ಚಿಮೋತ್ತಾನಾಸನ, ಪದ್ಮಾಸನ, ಹಲಾಸನ ರಕ್ತದೊತ್ತಡವನ್ನು ಕಡಿಮೆಗೊಳಿಸಲು ಉಪಯುಕ್ತ ಆಸನಗಳಾಗಿವೆ. ಶ್ವಾಸಕೋಶ ಉಸಿರಾಟದ ಮಂಡಲದಲ್ಲಿರುವ ಪ್ರಮುಖ ಅಂಗ ಶ್ವಾಸಕೋಶ. ನವಿರಾದ ಸ್ಪಂಜಿನಂತಹ ಅಂಗಾಂಶಗಳಿಂದ ಮಾಡಲ್ಪಟ್ಟಿರುವ 2 ಶ್ವಾಸಕೋಶಗಳು ನಮ್ಮ ದೇಹದಲ್ಲಿವೆ. ಎದೆಯ ಭಾಗದಲ್ಲಿ ಎದೆಯ ಎಲುಬು ಮತ್ತು ಪಕ್ಕೆಲುಬುಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಮೂಗಿನ ಮೂಲಕ ಸೇವಿಸಲ್ಪಟ್ಟ ಗಾಳಿಯು ಶ್ವಾಸನಾಳದ ಮೂಲಕ ಮುಂದೆ ಸಾಗುತ್ತದೆ. ಶ್ವಾಸನಾಳವು ಎದೆಯ ಭಾಗದಲ್ಲಿ 2 ಕವಲುಗಳಾಗಿ ಒಂದೊಂದು ಕವಲು ಒಂದೊಂದು ಶ್ವಾಸಕೋಶದೊಳಗೆ ಹೋಗುತ್ತದೆ. ಈ ಕವಲುಗಳು ಶ್ವಾಸಕೋಶವನ್ನು ಸೇರಿದ ಮೇಲೆ ಮತ್ತೆ ಸೀಳುನಾಳಗಳಾಗಿ ವಿಭಜನೆ ಹೊಂದುತ್ತವೆ. ಅವು ಮತ್ತೆ ಮತ್ತೆ ವಿಭಜನೆ ಹೊಂದಿ ಅತ್ಯಂತ ಸೂಕ್ಷ್ಮನಾಳಗಳಾಗಿ ಪರಿವರ್ತನೆಯಾಗುತ್ತವೆ. ಈ ಸೂಕ್ಷ್ಮನಾಳಗಳು ಅಂತಿಮವಾಗಿ ಅತ್ಯಂತ ಸೂಕ್ಷ್ಮವಾದ ಗಾಳಿಯ ಗೂಡುಗಳಾಗಿ ಕೊನೆಗೊಳ್ಳುತ್ತವೆ. ಗಾಳಿಯ ಗೂಡುಗಳು ಗಾಳಿಯಲ್ಲಿರುವ ಆಮ್ಲಜನಕವನ್ನು ರಕ್ತಕ್ಕೆ ಸೇರಿಸುತ್ತದೆ. ಆಮ್ಲಜನಕವು ರಕ್ತದಲ್ಲಿನ ಹೆಮೋಗ್ಲೋಬಿನ್ ಎನ್ನುವ ಕೆಂಪು ವರ್ಣಿಕೆಯೊಂದಿಗೆ ಸೇರಿಕೊಂಡು ವಿವಿಧ ಅಂಗಾಂಗಗಳಿಗೆ ಸಾಗಿಸಲ್ಪಡುತ್ತದೆ. ಇಲ್ಲಿ ಆಮ್ಲಜನಕವು ವಿವಿಧ ಜೀವಕೋಶಗಳಿಗೆ ವರ್ಗಾಯಿಸಲ್ಪಡುತ್ತದೆ. ಜೀವಕೋಶಗಳಲ್ಲಿ ಗ್ಲೂಕೋಸ್ ಇಂಧನವಾಗಿ ಹರಿದಾಗ ಬಿಡುಗಡೆಯಾದ ಇಂಗಾಲದ ಡೈಆಕ್ಸೈಡ್ ಹೆಮೋಗ್ಲೋಬಿನ್ ಸಹಾಯದಿಂದ ಶ್ವಾಸಕೋಶಗಳಿಗೆ ಸಾಗಿಸಲ್ಪಡುತ್ತದೆ. ಇಲ್ಲಿ ಗಾಳಿಗೂಡುಗಳಲ್ಲಿ ಸೇರಿ ವಿರುದ್ಧ ದಿಕ್ಕಿನಲ್ಲಿ ಹೊರದೂಡಲ್ಪಡುತ್ತದೆ. ಬೀಡಿ, ಸಿಗರೇಟು ಮುಂತಾದ ತಂಬಾಕು ವಸ್ತುಗಳ ಸೇವನೆಯಿಂದ ಉಸಿರಾಟದ ಕ್ರಿಯೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ. ಸಿಗರೇಟಿನ ತುದಿಯಲ್ಲಿ ತಂಬಾಕು ಉರಿದಾಗ ಹೊಗೆಯಲ್ಲಿರುವ ಇಂಗಾಲದ ಮಾನಾಕ್ಸೈಡ್, ಸಾರಜನಕದ ಆಕ್ಸೈಡ್ಗಳು, ಸಯನೈಡ್ಗಳು ದೇಹದೊಳಗೆ ಪ್ರವೇಶಿಸಿ ಜೀವಕೋಶಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ. ಇದರಿಂದ ಬ್ರಾಂಕೈಟಿಸ್, ಅಸ್ತಮಾ ಮುಂತಾದ ಕಾಯಿಲೆಗಳು ಉಂಟಾಗುತ್ತವೆ. ಅಸ್ತಮಾ ಒಂದು ಸಾಮಾನ್ಯವಾದ ಕಾಯಿಲೆ. ಶ್ವಾಸನಾಳಗಳಿಗೆ ಗಾಳಿ ಹೋಗದಂತೆ ರೋಗಿಗೆ ಉಸಿರು ಕಟ್ಟಿದಂತಾಗುತ್ತದೆ. ಶ್ವಾಸಕೋಶದಲ್ಲಿರುವ ಸೂಕ್ಷ್ಮನಾಳಗಳೆಲ್ಲ ಕಿರಿದಾಗಿ ಆಮ್ಲಜನಕ ಪೂರೈಕೆಯಾಗದಿರುವುದರಿಂದ ಮುಖವೆಲ್ಲ ನೀಲಿಯಾಗುತ್ತದೆ. ಶ್ವಾಸಕೋಶಗಳ ಸ್ನಾಯುಗಳು ಸಂಕುಚಿಸಲು ಸಾಧ್ಯವಾಗದೆ ಅಲ್ಲಿರುವ ಗಾಳಿಯನ್ನು ಹೊರಹಾಕಲು ಕೂಡ ಕಷ್ಟವಾಗುತ್ತದೆ. ಪ್ರಾಣಾಯಾಮ ಮತ್ತು ಯೋಗಾಸನಗಳು ಶ್ವಾಸ ಪರಿಹಾರವನ್ನು ನೀಡುತ್ತವೆ. ಧನುರಾಸನ, ಭುಜಂಗಾಸನ, ಅರ್ಧ ಮತ್ಸ್ಯೇಂದ್ರಾಸನ ಉಪಯುಕ್ತವಾದ ಆಸನಗಳಾಗಿವೆ. ಪ್ರಾಣಾಯಾಮ ಮಾಡುವಾಗ ದೀರ್ಘವಾದ ಉಸಿರಾಟ ಕ್ರಿಯೆಯನ್ನು ನಡೆಸುವುದರಿಂದ ಶ್ವಾಸನಾಳಗಳಲ್ಲಿ ಸಂಗ್ರಹವಾಗಿರಬಹುದಾದ ಶ್ಲೇಷ್ಮ ಮತ್ತು ಹೆಪ್ಪು ಕಟ್ಟಿರುವ ಕಶ್ಮಲಗಳು ಝಾಡಿಸಲ್ಪಟ್ಟು ಹೆಚ್ಚು ಪ್ರಮಾಣದ ಆಮ್ಲಜನಕ ಶ್ವಾಸಕೋಶಗಳಿಗೆ ದೊರೆಯುತ್ತದೆ. ಹಾಗೆಯೇ ಅಲ್ಲಿರುವ ಇಂಗಾಲಾಮ್ಲ ನಿಶ್ವಾಸದಲ್ಲಿ ಹೊರ ಹೋಗುವುದರಿಂದ ರಕ್ತ ಶುದ್ಧವಾಗುತ್ತದೆ. ಆದ್ದರಿಂದ ಪ್ರತಿನಿತ್ಯ ಪ್ರಾಣಾಯಾಮವನ್ನು ಮಾಡುವುದರಿಂದ ಶ್ವಾಸನಾಳ ಮತ್ತು ಶ್ವಾಸಕೋಶಗಳ ಸ್ನಾಯುಗಳ ಶಕ್ತಿ ಹೆಚ್ಚಿ ಅವುಗಳ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿಯೂ ಕೂಡ ನಾವು ಯೋಗದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ
ಯೋಗಸ್ಥಿತವೃತ್ತಿ ನಿರೋಧ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯೋತ್ಸಾವಂಗಾನಿ ಅಹಿಂಸಾ ಸತ್ಯಾಸ್ತ್ರೇಯ ಬ್ರಹ್ಮಚರ್ಯ ಪರಿಗ್ರಹ ಯಮಃ ಶೌಚ ಸಂತೋಷ ತಪಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಃ ಸ್ಥಿರಸುಖಮಾಸನಂ ತಸ್ಮಿಂಸತಿ ಶ್ವಾಸ ಪ್ರಶ್ವಾಸಯೋರ್ಗತಿವಿಚ್ಛೇದಃ ಪ್ರಾಣಾಯಾಮಃ ಸ್ವವಿಷಯ ಸಂಪ್ರಯೋಗಿ ಚಿತ್ತಸ್ಯ ಸ್ವರೂಪಾನುಸಾರ ಇವೇಂದ್ರಿಯಾಣಾಂ ಪ್ರತ್ಯಾಹಾರಃ ದೇಶಬಂಧಶ್ಚಿತ್ತಸ್ಯ ಧಾರಣ ತತ್ರ ಪ್ರತ್ಯಯೈಕತಾನತಾ ಧ್ಯಾನಂ ನಿರ್ವಿಷಯಂ ಮನಃ ತದೇವಾರ್ಥಮಾತ್ರ ನಿರ್ಭಾಸಂ ಸ್ವರೂಪಶೂನ್ಯಮಿವ ಸಮಾಧಿ ತತ್ರಾಹಿಂಸಾ ಸರ್ವಥಾ ಸರ್ವದಾ ಸರ್ವಭೂತಾನಾಂ ಅನವಿದ್ರೋಹಃ ಅಹಿಂಸಾ ಪ್ರತಿಷ್ಠಾಯಾಂ ತತ್ಸನ್ನಿಧೌ ವೈರತ್ಯಾಗಂ ಸತ್ಯಂ ಯಥಾರ್ಥೇ ವಾಂಗ್ಮನಸೆ ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾಫಲಾಶ್ರಯತ್ವಂ ಸೇಯಂ ಅಶಾಸ್ತ್ರಪೂರ್ವಕಂ ದ್ರವ್ಯಾಣಾಂ ಪರತಃ ಸ್ವೀಕರಣಂ ತತ್ಪ್ರತಿಷೇಧಃ ಪುನರ್ಸ್ಪೃಹ ರೂಪಮಸ್ತೇಯಮಿತಿ ಆಸ್ತೇಯ ಪ್ರತಿಷ್ಠಾಯಾಂ ಸರ್ವರತ್ನೋಪಸ್ಥಾನಂ ಬ್ರಹ್ಮಚರ್ಯಂ ಗುಪ್ತೇಂದ್ರಿಯಸ್ಯೋಪಸ್ಯ ಸಂಯಮಃ ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯಲಾಭಃ ವಿಷಯಾಣಾಂ ಅರ್ಜನರಕ್ಷಣ ಕ್ಷಯಸಂಗ ಹಿಂಸಾದಿದೋಷ ದರ್ಶನಾದ ಸ್ವೀಕರಣಂ ಅಪರಿಗ್ರಹ ಸ್ಥೈರ್ಯೇ ಜನ್ಮಕಥಾಂತ ಸಂಬೋಧನ ಶೌಚ ಸಂತೋಷ ತಪಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಃ ತತ್ರ ಶೌಚಂ ಮೃಜ್ಜಲಾದಿಜನಿತಂ ಮೇಧ್ಯಾಭ್ಯ ವ್ಯವಹರಣಾದಿಕ ಭಾಷ್ಯಂ ಆಭ್ಯಂತರಂ ಚಿತ್ತಮಲಾನಾಂ ಆಕ್ಷಾಲಂ ಶೌಚಾತ್ ಸ್ವಾಂಗ ಜಿಗುಪ್ಸಾ ಪರೈರ ಸಂಸರ್ಗಃ ಚಿತ್ತಶುದ್ಧಿ ಸೌಮನಸ್ಮೈ ಕಾಗ್ರೇಂದ್ರಿಯ ಜಯಾತ್ಮದರ್ಶನ ಯೋಗ್ಯತ್ವಾನಿ ವೇಗವಾಗಿ